ಹಾಯ್ ಫ್ರೆಂಡ್ಸ್, ಜಬರ್ದಸ್ತ್ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಗೋಂಗೂರ ಚಟ್ನಿ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಒಂದೇ ಒಂದು ಸ್ಪೂನು ಧನಿಯಾ ಹಾಕೊತಾ ಇದ್ದೀನಿ. ಒಂದೇ ಒಂದು ಸ್ವಲ್ಪ ಮೆಂತ್ಯ, ಸ್ವಲ್ಪ ಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ನಾನು ಸ್ವಲ್ಪನೇ ತಗೊಂಡಿರೋದು. ಸೊಪ್ಪನ್ನು ಸ್ವಲ್ಪ ತಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೀನಿ. ಇನ್ನು ಚೆನ್ನಾಗೆಲ್ಲ ಹುರ್ಕೊಳ್ಳೋಣ. ನಾನು ಸ್ಪೂನ್ ಆಯಿಲ್ ಹಾಕೊತಾ ಇದ್ದೀನಿ ನೋಡಿ. ಇದನ್ನ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ ಆಗಿದೆ ನೋಡಿ. ನಾವೀಗ ಇದನ್ನು ಮಿಕ್ಸಿಗೆ ಹಾಕೊಳ್ಳೋಣ. ನೀಟಾಗಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ. ನಾವು ಗೋಂಗೂರ ಎಲೆಗಳನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ನಾವು ಸ್ವಲ್ಪನೇ ತೊಗೊಂಡಿದ್ದೀವಿ, ಅಂದರೆ ಒಂದು ಕಟ್ಟಷ್ಟು ಅಷ್ಟೇ. ನಾವೀಗ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಆಯಿಲ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ಥರ ಆಗಿದೆ. ಇನ್ನೊಂದು ಸ್ವಲ್ಪ ಇದನ್ನು ಬೇಯಿಸ್ಕೋಬೇಕು. ಅಂದರೆ ನಾವು ಇದನ್ನು ಇಷ್ಟೇ ಆಫ್ ಮಾಡ್ಕೊಳ್ಬೇಕಂದ್ರೆ ಮಿಕ್ಸಿಗೆ ಹಾಕ್ಕೋಬೋದು. ಇಲ್ಲ ಅಂದರೆ ಇದನ್ನೇ ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಪೇಸ್ಟ್ ಆಗೋ ಥರ ಹಿಂಗೆ ಸ್ಮ್ಯಾಶ್ ಮಾಡ್ಕೊತ ಹುರ್ಕೊಂಡ್ರೆ ಆದ್ರೂ ಆಗುತ್ತೆ. ಮಿಕ್ಸಿಗೆ ಹಾಕೊಳ್ಳೋದೇನು ಬೇಕಿಲ್ಲ. ಅವಾಗ ಬೇಕಂದ್ರೆ ಒಳ್ಕೊಳ್ಳಿರುತ್ತಲ್ವ ಯಾರು ಅವ್ರು ಬೇಕಂದರೆ ಅದರಲ್ಲಿ ಜಜ್ಕೋಬೋದು. ಆಗ ಇದನ್ನ ಮಿಕ್ಸಿಗೆ ಹಾಕೋದೇನು ಬೇಕಿಲ್ಲ. ಹಿಂಗೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಮಿಕ್ಸಿಗೆ ಹಾಕಿದ್ರೆ ಟೇಸ್ಟ್ ಎಲ್ಲ ಹೊರಟೋಗುತ್ತೆ. ಆ ರೋಲರಿಂದ ಇನ್ನೂ ಕುಟ್ಟಿ ಮಾಡಿದ್ರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹೌದು, ಮಿಕ್ಸಿಗೆ ಹಾಕಿದರೆ ಚೆನ್ನಾಗಿರೋದಿಲ್ಲ. ನಾವು ಹಿಂಗೆ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಅಷ್ಟರಲ್ಲೇ ನೋಡಿ ಇದನ್ನು ಮಿಕ್ಸಿಗೆ ಹಾಕೊಳ್ಳೋಣ. ಜೊತೆಗೆ ಬೆಳ್ಳುಳ್ಳಿ ಹಾಕೋಣ. ಈಗ ಇದನ್ನು ಮಿಕ್ಸಿಗೆ ಹಾಕೋಣ. ನೋಡಿ ಇದನ್ನು ಮಿಕ್ಸಿಗೆ ಹಾಕೊಳ್ಳೋದೇನು ಬೇಕಿಲ್ಲ. ಮಿಕ್ಸಿಗೆ ಹಾಕ್ತಾರೆ, ಬಟ್ ಏನು ಬೇಡ. ಈ ಥರ ಸ್ಮ್ಯಾಶ್ ಮಾಡ್ಕೊಂಡ್ರೆ ಸಾಕು. ಈಗ ಒಗ್ಗರಣೆ ಮಾಡೋಣ. ನೋಡಿ ಒಗ್ಗರಣೆಗೆ ಆಯಿಲ್ ಹಾಕೊತಾ ಇದ್ದೀನಿ. ಕಡಲೆಬೇಳೆ, ಸಾಸಿವೆ, ಹಿಂಗು, ಕರಿಬೇವು, ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಗೋಂಗೂರ ಹಾಕ್ತಾ ಇದ್ದೀನಿ. ನೋಡಿ ರುಬ್ಬಿಟ್ಟಿದ್ವಲ್ಲ ಅದೆಲ್ಲ ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ನೋಡಿ ರೆಡಿಯಾಗಿದೆ ಗೋಂಗೂರ ಚಟ್ನಿ. ನೀವು ನಿಮ್ಮ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ. ತುಂಬ ಟೇಸ್ಟಿಯಾಗಿದೆ. ನಮ್ಮ ಚಾನಲ್ ಯಾರ್ಯಾರು ನೋಡ್ತಿದ್ರು ಅವರೆಲ್ರಿಗೂ ಧನ್ಯವಾದಗಳು. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸುಮ್ಮನೆ ಜಸ್ಟ್ ವಿಡಿಯೋ ಮಾಡಿ.